ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆ, ರಾಜ್ಯದ ಜನರ ವೇದನೆ. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಟೋಪಿ ಹಾಕಿದ ಕಾಂಗ್ರೆಸ್. 3 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಎಂದ ಛಲವಾದಿ ನಾರಾಯಣಸ್ವಾಮಿ. ಕ್ಷುಲ್ಲಕ ವಿಚಾರಕ್ಕೆ ಮಹಿಳಾ ಮಣಿಯರು ಮಾರಾಮಾರಿ, 2 ಗುಂಪುಗಳ ಬಡಿದಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಕ್ಷುಲ್ಲಕ ವಿಚಾರವೇ ದೊಡ್ಡ ಗಲಾಟೆಗೆ ಕಾರಣ, ಬೆಚ್ಚಿಬಿದ್ದ ಚಿಕ್ಕಬಳ್ಳಾಪುರ. ಕೃಷಿ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ರೈತರ ವಿನೂತನ ಪ್ರಯೋಗ. ಹಿಪ್ಪು ನೇರಳೆ ಸೊಪ್ಪು ಒಣಗಿಸಿ ಹೊರ ರಾಜ್ಯಗಳಿಗೆ ರಫ್ತು. ರಾಜ್ಯದಲ್ಲಿ ಮೊದಲ ಬಾರಿಗೆ ಒಣಗಿಸಿದ ಹಿಪ್ಪು ನೇರಳೆ ಸೊಪ್ಪು ರಫ್ತು. ಗಣಿ ಟಿಪ್ಪರ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ. ಆಂಧ್ರಪ್ರದೇಶ ಮೂಲದ ಕುಟುಂಬ ಪ್ರಾಣಾಪಾಯದಿಂದ ಪಾರು. ಕಾರಿಗೆ ಡಿಕ್ಕಿ ಹೊಡೆದು ಸ್ಥಳದಿಂದ ಎಸ್ಕೇಪ್ ಆದ ಟಿಪ್ಪರ್. ಕಡಿವಾಣ ಇಲ್ಲದ ಗಣಿ ಟಿಪ್ಪರ್ಗಳ ಹಾವಳಿ. ವಾರ್ತೆಗಳ ವಿವರ. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಸಾಧನೆ ಶೂನ್ಯ. ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಜನರಿಗೆ ಮೋಸ ಮಾಡುತ್ತಿದ್ದು, ಯಾರು ಏನೇ ಆಗಲಿ ಲೂಟಿ ಹೊಡೆಯಬೇಕು ಎಂಬ ದೃಢ ನಿರ್ಧಾರದೊಂದಿಗೆ ರಾಜ್ಯ ಸರ್ಕಾರ ಮುನ್ನಡೆಯುತ್ತಿದೆ ಎಂದು ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷಗಳಾಗಿದೆ. ಆದರೆ ಸರ್ಕಾರದ ಸಾಧನೆ ಮಾತ್ರ ಶೂನ್ಯ. ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಿಂದಲೂ ಸಾಧನಾ ಸಮಾವೇಶಗಳನ್ನ ಮಾಡುತ್ತಲೇ ಇದ್ದಾರೆ. ಆದರೆ ಈ ಸರ್ಕಾರದಿಂದ ರಾಜ್ಯದ ಜನರು ವೇದನೆ ಅನುಭವಿಸುತ್ತಿದ್ದಾರೆ. ಯಾರು ಏನೇ ಆದರೂ 5 ವರ್ಷ ಲೂಟಿ ಹೊಡೆಯಬೇಕು ಎಂಬ ದೃಢ ಸಂಕಲ್ಪದೊಂದಿಗೆ ಕಾಂಗ್ರೆಸ್ ಸರ್ಕಾರ ಮುನ್ನಡೆಯುತ್ತಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು. ಚಿಕ್ಕಬಳ್ಳಾಪುರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸರ್ಕಾರಕ್ಕೆ ಕಣ್ಣು ಮತ್ತು ಕಿವಿ ಎರಡೂ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 2023-24ರಿಂದ 25-26ರವರೆಗೆ ಒಟ್ಟು 2809 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆಗಳಲ್ಲಿ ಕರ್ನಾಟಕ 2ನೇ ಸ್ಥಾನ ತಲುಪಿದೆ. ಹಾವೇರಿ, ಬೆಳಗಾವಿ, ಕಲಬುರಗಿ ಜಿಲ್ಲೆಗಳು ಅತಿ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿವೆ ಎಂದು ಅವರು ಕಿಡಿಕಾರಿದರು. ಮೇಲೆ ದರ ಹೆಚ್ಚು ಮಾಡಿದ್ರು, ನಾವು ಸಹಿಸಿಕೊಂಡ್ವಿ. ವಿದ್ಯುತ್ ಮೇಲೆ 3-4 ಸಾರಿ ಫ್ರೀ ಅಂತ ಹೇಳಿದ್ರು, ಆದರೆ ವಿದ್ಯುತ್ ಮೇಲೆ 3-4 ಸಾರಿ ಹೆಚ್ಚಿಸಿದ್ದಾರೆ, ನಾವು ತಡ್ಕೊಂಡ್ವಿ. ಮದ್ಯದ ಮೇಲೆ ದರ ಹೆಚ್ಚು ಮಾಡಿದ್ರು, 50 ರೂಪಾಯಿ 60 ರೂಪಾಯಿ ಮಾಡಿದ್ರು ಒಂದೊಂದು ಕ್ವಾರ್ಟರ್ ಮೇಲೆ, ಅದನ್ನು ಒಪ್ಕೊಂಡ್ವಿ. BMTC ಟಿಕೆಟ್ ದರ ಹೆಚ್ಚು ಮಾಡಿದರು, ಮೆಟ್ರೋ ಟಿಕೆಟ್ ದರ ಹೆಚ್ಚು ಮಾಡಿದರು, ಮನೆ ನೋಂದಣಿ ಶುಲ್ಕಗಳನ್ನು ಹೆಚ್ಚು ಮಾಡಿದರು, ವಾಹನಗಳ ಮೇಲೆ ತೆರಿಗೆ ಹೆಚ್ಚು ಮಾಡಿದರು. ಇಷ್ಟೆಲ್ಲ ಬೇಕಾದಷ್ಟು ಮಾಡಿದ್ದಾರೆ. ನಿರುದ್ಯೋಗ ಸಮಸ್ಯೆ ಅಂತೂ ಕೇಳೋವಂಥವ್ರು ಬೇಡ, ಅಷ್ಟಿದ್ದಾರೆ. ಆದರೆ ಇಷ್ಟೆಲ್ಲ ನಾವು ಸಹಿಸ್ಕೊಂಡ್ವಿ. ನಿನ್ನೆ 3 ರೂಪಾಯಿ ಆಗಿದ ತಕ್ಷಣವೇ ಪೆಟ್ರೋಲ್ಗೆ ಬೆಂಕಿ ಬಿದ್ದಿಲ್ಲ, ಇವರಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಆದರೆ ನೀವು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ನೀವು ಏರಿಕೆ ಮಾಡಿದ್ರಲ್ಲ, ಯಾಕೆ ನಿಮಗೆ ಯಾಕೆ ಅನಿಸ್ಲಿಲ್ಲ ಅವಾಗ ಕಡಿಮೆ ಮಾಡಬೇಕಾಗಿತ್ತು ಅಂತ? ಈಗ 30 ರೂಪಾಯಿ ಇದೆಯಲ್ಲ, ಕೇಂದ್ರದ ಬೆಲೆ ಎಷ್ಟಿದೆಯೋ, ಎಷ್ಟು ಟ್ಯಾಕ್ಸ್ ತಗೋತಾರೋ ನೀವು ಅಷ್ಟೇ ತಗೊಳ್ಳಿ. 20 ರೂಪಾಯಿ ಕಡಿಮೆ ಆಗುತ್ತಲ್ಲ ಅವಾಗ. 30 ರೂಪಾಯಿ ಯಾಕೆ ಇಟ್ಟಿದ್ದೀರಿ ನೀವು?
ಯಾಕೆ ಮೋದಿ ಮಾತ್ರ ಎಲ್ಲ ಕಡಿಮೆ ಮಾಡಬೇಕು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ. ವರದಿ ಪ್ರಕಾರ ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳು ರಾಜ್ಯದ ಆದಾಯ ವೆಚ್ಚದ ಸುಮಾರು 15% ನುಂಗಿವೆ. 2023-24ರಲ್ಲಿ 9,271 ಕೋಟಿ ಆದಾಯ ಕೊರತೆ ಮತ್ತು 65,522 ಕೋಟಿ ಹಣಕಾಸು ಕೊರತೆ ಉಂಟಾಗಿದೆ ಎಂದು ವಿವರಿಸಿದರು. ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರದ ಸಂಘರ್ಷ ಆಡಳಿತದ ಮೇಲೆ ಪರಿಣಾಮ ಬೀರಿತು. ಆಡಳಿತದಲ್ಲಿ ವರ್ಗಾವಣೆ ದಂಧೆ ಆರೋಪ, ಅಧಿಕಾರಿಗಳ ವರ್ಗಾವಣೆಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಮತ್ತು ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ಷುಲ್ಲಕ ವಿಚಾರವೇ ದೊಡ್ಡ ಗಲಾಟೆಗೆ ಕಾರಣ ಆದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. 2 ಗುಂಪಿನ ಮಹಿಳೆಯರು ಪರಸ್ಪರ ಹೊಡೆದಾಡಿಕೊಂಡ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಘಟನೆ ನಡೆದ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಏನಿ ಕತೆ ಅಂತೀರಾ? ಇಲ್ಲಿದೆ ನೋಡಿ. ಹೀಗೆ ಕ್ಷುಲ್ಲಕ ವಿಚಾರಕ್ಕೆ 2 ಗುಂಪಿನ ಮಹಿಳೆಯರು ಪರಸ್ಪರ ಹೊಡೆದಾಡಿಕೊಂಡ ಘಟನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬೈಪಾಸ್ನ ಭಗವತಿ ಹೋಟೆಲ್ ಬಳಿ ನಡೆದಿದೆ. ಬೆಂಗಳೂರು ಮೂಲದ ಅಂಜನ್ ಎಂಬ ಯುವಕ ತನ್ನ ಕುಟುಂಬಸ್ಥರೊಂದಿಗೆ ಚಿಂತಾಮಣಿಯ ಸಂಬಂಧಿಕರ ಮನೆಗೆ ಬಂದಿದ್ದನು. ಬಳಿಕ ಭಾನುವಾರ ಕುಟುಂಬ ಸಮೇತ ಈಶಾ ಫೌಂಡೇಶನ್ಗೆ ಭೇಟಿ ನೀಡಿ ವಾಪಸ್ ಬರುವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಭಗವತಿ ಹೋಟೆಲ್ಗೆ ಊಟಕ್ಕಾಗಿ ತೆರಳಿದ್ರು. ಈ ವೇಳೆ ಊಟ ಆರ್ಡರ್ ಮಾಡಲು ಕ್ಯಾಶ್ ಕೌಂಟರ್ ಬಳಿ ನಿಂತಿದ್ದ ಅಂಜನ್ಗೆ ಹಿಂಬದಿಯಲ್ಲಿ ನಿಂತಿದ್ದ ಮತ್ತೊಂದು ಗುಂಪಿನ ಮಹಿಳೆಗೆ ಕೈ ತಗುಲಿದ ವಿಚಾರಕ್ಕೆ ಮಾತಿನ ಚಕಮಕಿ ಆರಂಭವಾಗಿದೆ. ಮಾತಿಗೆ ಮಾತು ಬೆಳೆದು ಗಲಾಟೆ ತಾರಕಕ್ಕೇರಿದ್ದು 2 ಗುಂಪಿನವರು ಕೈ ಮಿಲಾಯಿಸುವ ಮಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಸಣ್ಣ ವಿಚಾರಕ್ಕೆ ಆರಂಭವಾದ ವಾಗ್ವಾದ ಕ್ಷಣಾರ್ಧದಲ್ಲೇ 2 ಗುಂಪಿನ ನಡುವೆ ಭಾರೀ ಗಲಾಟೆಗೆ ಕಾರಣವಾಗಿದೆ. ಮಹಿಳೆಯರು ಪರಸ್ಪರ ನಾನಾ ನೀನಾ ಎಂದು ಹೊಡೆದಾಡಿಕೊಂಡ ದೃಶ್ಯಗಳು ಅಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಗಲಾಟೆ ನಡೆಯುತ್ತಿದ್ದ ವೇಳೆ ಸ್ಥಳೀಯರು ನೋಡುತ್ತಲೇ ನಿಂತಿದ್ದು ಕೆಲವರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಅಲ್ವಾ? ಹೇಳಿ.
ನನ್ನ ಹೆಸರು ರಮೇಶ್ ಅಂತೇಳಿ, ನಾವು ಮೀಡಿಯಾದವರು ಚಿಕ್ಕಬಳ್ಳಾಪುರ. ಹಾಂ. ಏನು ವಿಷಯಕ್ಕೆ ಅದು ರಾತ್ರಿ ಗಲಾಟೆ ಆಗಿರೋದು ಇದು? ಏನಕ್ಕೆ ನಿಮ್ಗೆ ಬೇಕಿತ್ತು ಅದು? ಅಲ್ಲ, ಗೊತ್ತಿತ್ತು, ಹಂಗಾಗಿ ಅದಕ್ಕೆ ನಾವು ನಿಮ್ಮನ್ನೇ ಕ್ಲಾರಿಫೈ ಮಾಡ್ತೀವಿ, ಬೇರೆಯವ್ರನ್ನ ತಿಳ್ಕೊಳೋದಕ್ಕಿಂತ. ಅದು ಏನಾಯ್ತು ಅಂದ್ರೆ, ನಾನು ನಮ್ಮ ಮಾವರು ಕರ್ಡ್ ರೈಸ್ ತಗೊಳಕ್ಕೆ ಅಂತ ಹೋಗಿದ್ರು. ಓಕೆ. ಸೊ ನಾನೇನು ಮಾಡಿದೆ, ಅವ್ರೇನಕ್ಕೆ ಹೋಗ್ತಾರೆ, ನಾನೇ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ತೊಗೊಂಬರ್ತೀನಿ ಅಂತ ಅಲ್ಲಿ ಹೋದೆ. ಓಕೆ. ಅವ್ರ ರಿಸೆಪ್ಷನಿಸ್ಟು ಅಲ್ಲೇ ಇದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಓಕೆ. ಕರ್ಡ್ ರೈಸ್ ಬೇಕಿತ್ತು ಅಂತ ಮಾತಾಡ್ತಿದ್ದೆ. ಅಷ್ಟೊತ್ತಿಗೆ ಆ ಲೇಡಿ ಬಂದ್ಬಿಟ್ಟು, ಇವಾಗ ಜನ ಕ್ರೌಡೆಡ್ ಆದ್ಮೇಲೆ ಟಚ್ ಆಗುತ್ತೆ, ಇದಾಗುತ್ತೆ, ಮತ್ತೊಂದು ಹಾಗೆ ಆಗುತ್ತೆ ಅಫ್ಕೋರ್ಸ್. ನಾನು ಮಾತಾಡ್ತಾ ಇದ್ದಿದ್ದು ಇವ್ರ ಹತ್ರ, ರಿಸೆಪ್ಷನಿಸ್ಟ್ ಹತ್ರ. ಅವರು ಸೀದಾ ಬಂದ್ಬಿಟ್ಟು ಏನ್ ನೀನ್ ಟಚ್ ಮಾಡ್ತಿದ್ಯಾ, ಹಂಗ್ ಮಾಡ್ತಿದ್ಯಾ, ಹಿಂಗ್ ಮಾಡ್ತಿದ್ಯಾ ಅಂತ ರೈಸ್ ಆಗ್ಬಿಟ್ರು. ನಾನು ಕನ್ವರ್ಸೇಷನ್ ಮಾಡ್ತಾ ಇದ್ದಿದ್ದು ರಿಸೆಪ್ಷನಿಸ್ಟ್, ಅವ್ರು ನನ್ನ ಹತ್ರ ಮಾತಾಡ್ತಾ ಇದಾರೆ. CCTV ಫುಟೇಜಸ್ ಇದೆ. ಅದು ನನ್ನ ಬ್ಯಾಡ್ ಟಚ್ ಏನೋ ಮಾಡಿದ್ರೆ ನಾನು ಅಫ್ಕೋರ್ಸ್ ನಾನು ಅವರು ಏನು ಸೀದಾ ಹಂಗೆ ಹಿಂಗೆ ಅಂತ ಏನು ನನ್ನ ಮೇಲೆ ಬಂದು ದೊಡ್ಡ ಜಗಳ ಮಾಡಿದ್ರು ಅವರು. ಅವ್ರ ಪರಿಚಯನ ನಿಮ್ಗೆ? ಇಲ್ಲಿ ಯಾರು ಹೇಳಿ? ಅದೇ ಅವ್ರು ನಿಮ್ಮ ವಿರುದ್ಧವಾಗಿ ಜಗಳ ಮಾಡಿದ್ರಲ್ವಾ ಅವರು? ಅವರೆಲ್ಲ ನಮ್ಮ ಅತ್ತೆ ಮಕ್ಕಳು ಮತ್ತೆ ನಮ್ಮಮ್ಮ ಅವರೆಲ್ಲ. ಅಲ್ಲ, ನಿಮ್ಮ ವಿರುದ್ಧವಾಗಿ ಜಗಳ ಮಾಡಿದ್ರಲ್ಲ, ಅವ್ರು ಯಾರು, ಪರಿಚಯ ಇದ್ರಾ ಅಥವಾ? ಅಲ್ಲ, ಆ ಲೇಡಿ ಟಚ್ ಮಾಡಿಸ್ಕೊಂಡಿದ್ದು ಅವ್ರು ಯಾರೋ ಗೊತ್ತಿಲ್ಲ, ಬೇರೆಯವ್ರು ಯಾರೋ. ಓಕೆ. ಅವ್ರು ಎಷ್ಟು ಜನ ಇದ್ರು? ಅವರು 2-3 ಮೆಂಬರ್ಸ್ ಇದ್ರು. ಒಂದು ತಾತ ಇದ್ರು, ಒಂದು ಲೇಡಿ, ಇಬ್ರು ಲೇಡಿ ಇದ್ರು, ಅವ್ರ ಮಗಳ ಅನ್ಸುತ್ತೆ, ಇನ್ನೊಬ್ರು ಯಾರೋ. ಅವರೇ ಹೇಳ್ತಾ ಇದಾರೆ ನಿಮ್ದೇನು ಇಲ್ಲ, ಹೋಗಿ, ಪರವಾಗಿಲ್ಲ, ಏನೂ ಆಗಿಲ್ಲ, ಹೋಗಿ. ಅವ್ರ ಮಗಳೇ ಹೇಳ್ತಾ ಇದಾರೆ. ಮತ್ತೆ ಯಾರು ಗಲಾಟೆ ಮಾಡಿದ್ದು? ಅವ್ರ ಅಮ್ಮನೂ ಯಾರೋ ಇದ್ರು, ಲೇಡಿ ಇದ್ರು ಅವರು. ಓಕೆ. ಎಲ್ಲಿಂದ ಅವ್ರು ಬಂದಿದ್ದು? ಅವರು ಎಲ್ಲಿನವ್ರಂತೆ? ತಮಿಳ್ನಾಡು ಅನ್ಸುತ್ತೆ ಅವ್ರದ್ದು, ಏನೋ ತಮಿಳ್ನಲ್ಲಿ ಮಾತಾಡ್ತಿದ್ರು ಅವರು. ಇವಾಗ ನೀವು ದೇವಸ್ಥಾನದಕ್ಕೆ ಹೋಗಿ, ತಿರುಪತಿಗೆ ಹೋಗಿ, ಎಷ್ಟು ರಶ್ ಇರುತ್ತೆ ಅಲ್ಲಿ, ಹಾಗೆ ಆಗುತ್ತೆ ಅಫ್ಕೋರ್ಸ್. ಹೌದೌದು. ರಶ್ ಅಂದ್ಮೇಲೆ ಅವೆಲ್ಲ ಕಾಮನ್. ಅವರು ಅಷ್ಟೊಂದು ಆರ್ಡರ್ ಮಾಡ್ಕೊಂಡು, ಅದೇನು ಪೊಲೀಸ್ ಟಾಕ್ಸ್ ಎಲ್ಲ ಬಳಸ್ತಿದ್ರಲ್ವಾ, ಅವಾಚ್ಯ ಶಬ್ದಗಳನ್ನೆಲ್ಲ ಕಿತ್ತಾಡ್ತಿದ್ರು. ಯಾರು? ಅಲ್ಲ, ಅವಾಚ್ಯ ಶಬ್ದಗಳೆಲ್ಲ ಬಳಸ್ತಿದ್ರಲ್ವಾ, ಹಂಗಾಗಿ ಫಸ್ಟ್ ಅವ್ರು ನಾವೇನ್ ಹೇಳಿದ್ವಿ, ನಾನ್ ಕೈ ಮಾಡಕ್ಕಾಗಲ್ಲ ಲೇಡಿ. ಹೌದು. ಸೊ ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ಹಿಂಗಾಯ್ತು ಅಂತ ಹೇಳ್ದೆ. ಅವರು ಸ್ಟಾರ್ಟ್ ಮಾಡ್ಕೊಂಡ್ರು, ಏನು ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು. ಅವರೇ ನಮ್ಮ ಅಮ್ಮನ ಸೀರೆ ಇಟ್ಕೊಂಡಿದ್ದೆ ಫಸ್ಟ್. ನನಗ್ ಟ್ರಿಗರ್ ಆಯ್ತು. ಸೊ ಅಲ್ಲಿ ನಮ್ಮ ಅಮ್ಮನ ಸೀರೆ ಇಟ್ಕೊಂಡಿದ್ರೆ ಯಾರ ತರನೇ ನೋಡ್ಕೊಂಡಿರ್ತಾರೆ. ಲೇಡಿ ಆಗಿರ್ಲಿ ಜೆಂಟ್ಸ್ ಆಗಿರ್ಲಿ ತೆಗೆದು ಬಂದು ಬಿಡ್ತಾರೆ. ನಾನೇನು ಹೊಡೆದಿಲ್ಲ, ನಾನು ಅವ್ರಿಗೆ ಬಿಡಿಸಿದೆ ಅಷ್ಟೇ. ಆವಾಗ ನಮ್ಮ ಅತ್ತೆ ಮಕ್ಕಳೆಲ್ಲ ಸೀದಾ ಸೇರ್ಕೊಂಡು ಜಗಳ ಮಾತು ಬೆಳೆದು ಕೈ ಮಿಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಕೈ ಮಿಲಾಯಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೊಡಿಬಿಡಿ ಆಗ್ಬಿಟ್ಟಿದೆ. ಅವರೇ ಫಸ್ಟ್ ಅವರೇ ತಾನೇ ಕೈ ಮಾಡಿದ್ದು, ಸರಿ ಕೈ ಹಾಕಿದ್ದು ಅವರೇ. ಸೊ ನಾವು ಬಿಡ್ತೀವಿ. ಅದ್ರ ಮಧ್ಯೆ ಚೆಕ್ ಶರ್ಟ್ ಇದ್ದಿದ್ದು ನೀವೇ ಅಲ್ವಾ? ಚೆಕ್ ಶರ್ಟ್ ನಾನೇ, ಬ್ಲಾಕ್ ಅಂಡ್ ವೈಟ್ ಚೆಕ್ ಶರ್ಟ್ ನಾನೇ. ನಾನು ಆಮೇಲೆ ಅಲ್ಲಿ ಕರ್ಕೊಂಡು ಹೊಟ್ಟೋದ್ರು ನನ್ನ ಆ ಕಡೆ. ಓಕೆ. ಸರಿ ಅಂಜನವ್ರೆ, ಥ್ಯಾಂಕ್ ಯು. ಯಾವ ಮೀಡಿಯಾ ನಿಮ್ದು? ನಾವು ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಬಯಲು ಸೀಮೆ ಜಿಲ್ಲೆ. ಅಲ್ಲಿ ತೊಳೆಯುವುದಕ್ಕಿರ್ಲಿ, ಕುಡಿಯುವುದಕ್ಕೂ ನೀರಿಗೆ ಬರ. ಹನಿ ನೀರಿಗೂ ತತ್ವರ ಇರೋ ಈ ಪ್ರದೇಶದಲ್ಲಿ ಬೆಳೆಯದ ಬೆಳೆಯಿಲ್ಲ. ಅಷ್ಟೇಕೆ ವಿದೇಶಕ್ಕೆ ಇದೇ ಜಿಲ್ಲೆಯಿಂದ ಹಣ್ಣು ಹೂವು ರಫ್ತಾಗುತ್ತದೆ ಎಂದ್ರೆ ಇಲ್ಲಿನ ರೈತರ ಮೊಂಡುತನ ಅರ್ಥವಾಗಲಿದೆ. ಇಸ್ರೇಲ್ ಮಾದರಿಯ ಕೃಷಿ ಎಂಬುದಕ್ಕಿಂತ ಚಿಕ್ಕಬಳ್ಳಾಪುರ ಮಾದರಿ ಕೃಷಿಯನ್ನ ಇಸ್ರೇಲ್ ಅಳವಡಿಸಿಕೊಂಡಿದೆ ಎಂದ್ರೆ ತಪ್ಪಾಗಲಾರದು. ಇಂತಹ ಜಿಲ್ಲೆಯಲ್ಲಿ ಇದೀಗ ವಿನೂತನ ಪ್ರಯೋಗ ನಡೆಯುತ್ತಿದೆ. ಅದೇನು ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಬಯಲು ಸೀಮೆಯ ಆ ಜಿಲ್ಲೆಯ ರೈತರು ಕೃಷಿ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಾರೆ. ಅದರಲ್ಲೂ ರೇಷ್ಮೆ ಬೆಳೆಯಲು ಬಳಸುವ ಹಿಪ್ಪುನೇರಳೆ ಸೊಪ್ಪನ್ನ ಬೆಳೆಸುವ ರೈತರು ಇದೀಗ ಮತ್ತೊಂದು ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಆ ಪ್ರಯೋಗ ಏನು ಅಂತೀರಾ? ಇದು ಬಯಲು ಸೀಮೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿನ ರೈತರು ಸಿಲ್ಕ್, ಮಿಲ್ಕ್, ವೆಜಿಟೇಬಲ್, ಫ್ಲವರ್ ಬೆಳೆಯೋದ್ರಲ್ಲಿ ನಿಸ್ಸೀಮರು. ಸಿಲ್ಕ್ ಅಂದರೆ ರೇಷ್ಮೆ ಕೃಷಿ ಮಾಡುತ್ತಿರುವ ಈ ಭಾಗದ ರೈತರು ಸಾಮಾನ್ಯವಾಗಿ
ಮುಖ್ಯವಾಗಿ ಹಿಪ್ಪುನೇರಳೆ ಸೊಪ್ಪನ್ನ ರೇಷ್ಮೆ ಹುಳು ಮೇಯಿಸಲು ಇಲ್ಲವೇ ಜಾನುವಾರುಗಳಿಗೆ ಮೇವಿಗಾಗಿ ಬಳಸುತ್ತಿದ್ರು. ಹಲವಾರು ಬಾರಿ ಹಿಪ್ಪುನೇರಳೆ ಸೊಪ್ಪು ಯಥೇಚ್ಛವಾಗಿ ಬೆಳೆದಿದ್ದಾಗ ಕೊಳ್ಳುವವರಿಲ್ಲದೆ ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದರು. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಗೌರಿಬಿದನೂರು ತಾಲೂಕಿನ ಆಂಧ್ರ ಪ್ರದೇಶದ ಗಡಿಭಾಗದ ನಗರಗೆರೆ ಸುತ್ತಮುತ್ತಲಿನ ರೈತರು ಹೊಸ ಐಡಿಯಾ ಮಾಡಿದ್ದಾರೆ. ಸರ್, ನಮ್ಮ ಹೆಸರು ನಾಗಮ್ಮ. ಇದು ರೇಷ್ಮೆ ಸೊಪ್ಪು ಎಲ್ಲ ಇದು ಮಾಡ್ತಾರೆ, ಏನೋ ಮೆಡಿಷನ್ಗೆ ಹೋಗುತ್ತಂತೆ. ನಾವು ಇಲ್ಲಿಗೆ ಬಂದು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಪರವಾಗಿಲ್ಲ, ಇಲ್ಲಿ ಇದು ಮಾಡ್ತಾ ಇದ್ದೀವಿ ಸರ್. ಪರವಾಗಿಲ್ಲ ಸರ್, ಏನು ಪರವಾಗಿಲ್ಲ. ಏನೋ ಅವರು ಬಂದು ನಮಗೂ ಇಕ್ಕಿದ್ದಾರೆ ಇಲ್ಲಿ ಕೆಲಸ ಮಾಡೋಕ್ಕೆ. ನಮಗೂ ಸ್ವಲ್ಪ ಆದಾಯನೇ ಆಯಿತು, ಚೆನ್ನಾಗಾಯಿತು. ನಮಗೂ ಪರವಾಗಿಲ್ಲ, ಎಲ್ಲರಿಗೂ ಕೆಲಸ ಕೊಟ್ಟವ್ರೆ. ಏನೋ ಇದರಲ್ಲೂ ಸ್ವಲ್ಪ ನಾವು ಒಂದು ಸ್ವಲ್ಪ ಊಟ ಮಾಡ್ಕೊಂಡಿದ್ದೀವಿ. ಎಲ್ಲ ಮಿಷನ್ಗೆ ಹಾಕ್ತಾರೆ, ಕಟ್ ಮಾಡಿಕೊಡ್ತಾರೆ, ಬಿಸಿಲಿಗೆ ಹಾಕ್ತಾರೆ ಎಲ್ಲ. ಆಮೇಲೆ ತುಂಬಿದ ಚೀಲಗೆಲ್ಲ ತುಂಬ್ತಾರೆ ಎಲ್ಲ. ಇದು ಲೋಡ್ಗೆ ಹೋಗ್ಬೋತಾ ಇರ್ತದೆ, ಲೋಡ್ಗೆ ಹೋಗುತ್ತೆ. ಮಾವುದು ಇದೆಲ್ಲ ಇದು ಮಾಡ್ತಾರೆ ಸರ್. ಅದು ಯಾರೋ ಒಬ್ಳು ಹೋಗ್ತಾಯಿದ್ರು. ಇದೆಲ್ಲ ಜಾಸ್ತಿ ಜನಗೆ ಕೆಲಸ ಕೊಟ್ಟವ್ರೆ ಪಾಪ. ಮೊದಲೆಲ್ಲ ಕುರಿಗೆ, ಹಸುಗೆ ಎಲ್ಲ ಹಾಕ್ತಾಯಿದ್ದೀನಿ ಸರ್. ಎಲ್ಲ ಹಾಕ್ತಾಯಿದ್ದೀರಿ ಸರ್. ರೇಷ್ಮೆ ಸೊಪ್ಪು ಅಂತಲೇ ಕರೆಯುವ ಹಿಪ್ಪುನೇರಳೆ ಸೊಪ್ಪನ್ನು ಔಷಧ ತಯಾರಿಸಲು ಬಳಸುತ್ತಾರಂತೆ. ಇದನ್ನು ಮನಗಂಡ ರೈತರು ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ತಾವು 100 ಎಕರೆ ಪ್ರದೇಶದಲ್ಲಿ ಬೆಳೆದ ಹಿಪ್ಪುನೇರಳೆ ಸೊಪ್ಪನ್ನ ಕಟಾವು ಮಾಡಿ ಒಣಗಿಸಿ ಪುಡಿ ಮಾಡಿ ಮೂಟೆಗಳಲ್ಲಿ ತುಂಬಿ ಗುಜರಾತ್, ತೆಲಂಗಾಣ, ಆಂಧ್ರ ಪ್ರದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ. ರೈತರಿಗೆ 1 ಕ್ವಿಂಟಾಲ್ ರೇಷ್ಮೆ ಸೊಪ್ಪಿಗೆ ಬರೋಬ್ಬರಿ 8,000 ರೂಪಾಯಿ ಸಿಗುತ್ತದೆ. 1 ಎಕರೆಗೆ ಅಂದಾಜು 20,000 ರೂಪಾಯಿ ಸಂಪಾದಿಸುತ್ತಿದ್ದಾರೆ ಎನ್ನುತ್ತಿದ್ದಾರೆ ವರ್ತಕರು. ರೈತರ ಹತ್ರ ತೊಗೊಂಡು ಚಾಪಿಂಗ್ ಮಾಡ್ತೀವಿ. ಈ ಸಮ್ಮರ್ ಸೀಸನಲ್ಲಿ ರೈತರಿಗೆ ಬೆಳೆ ಬರಲ್ಲ. ಅದರಿಂದ ನಾವೇನು ಮಾಡ್ತೀವಿ, ತೊಗೊಂಡು ರೈತರಿಂದ ತೊಗೊಂಡು, ಯಾಕಂದರೆ ಅವರು ಲಾಸ್ ಆಗಬಾರ್ದು. ಅದರಿಂದ ಏನು ಮಾಡ್ತೀವಿ, ಇದನ್ನು ಚಾಪಿಂಗ್ ಮಾಡಿಬಿಟ್ಟು ಈ ವಿಜಯವಾಡ, ಗುಜರಾತು, ಹೈದರಾಬಾದು ಈ ಕಡೆ ನಾವು ಕಂಪ್ನೀಸ್ಗೆ ಕಳಿಸ್ತೀವಿ ಇದನ್ನು. ಆಮೇಲೆ ಇದರಿಂದ ಒಂದು ಲಿಕ್ವಿಡ್ ತೆಗಿತಾರೆ, ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು. ಆ ಲಿಕ್ವಿಡ್ ತೆಗೆದು ಆಮೇಲೆ ಅವ್ರೇನು ಮಾಡ್ತಾರೆ, ಏನಾದರೂ ವೇಸ್ಟ್ ಇರುತ್ತೋ ಅದು ಗೊಬ್ಬರ ಇದಕ್ಕೆಲ್ಲ ಯೂಸ್ ಮಾಡ್ಕೊತಾರೆ. ಆ್ಯಕ್ಚುಲಿ ನಾವು ಕ್ವಿಂಟಾಲ್ಗೆ ಇಷ್ಟು ಅಂತ ಕೊಡ್ತೀವಿ. ಟನ್ನೇಜ್ ಹಸಿ ತೊಗೊಂಡು ನಾವು ಡ್ರೈ ಮಾಡಿಬಿಟ್ಟು ನಾವು ಅವ್ರಿಗೆ ಇದು ಮಾಡ್ತೀವಿ. ಆ್ಯಕ್ಚುಲಿ ಅವ್ರು ವೇಸ್ಟ್, ಅವ್ರು ಏನು ಮಾಡ್ತಾರೆ, ಹಸುಗೆ ಅದು ಇದು ಹಾಕ್ಬಿಡ್ತಾರೆ, ಅವ್ರಿಗೇನು ವೇಸ್ಟ್ ಆಗುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಅವ್ರ ಹತ್ರ ತೊಗೊಂಡು ಅದನ್ನು ನಾವು ಡ್ರೈ ಮಾಡಿಬಿಟ್ಟು ನಾವು ಸೇಲ್ ಮಾಡ್ತೀವಿ. ಇದು ಜಾಸ್ತಿ ಇರೋಲ್ಲ, ಸಮ್ಮರಲ್ಲಿ ಮಾತ್ರ 1 ಮಂತ್ ಇರುತ್ತೆ ಅಷ್ಟೇ. ಟನ್ನೇಜ್ಗೆ 1 ಟನ್ಗೆ ಅವ್ರಿಗೆ ಒಂದು ಅರ್ಧ ಎಕರೆ ತೊಗೊಂಡ್ರೆ ಒಂದು 2 ಟನ್ನು ಹಂಗೆ ಬರುತ್ತೆ. ಓಕೆ, 16,000, 20,000ವರೆಗೂ ಬರುತ್ತೆ ಅರ್ಧ ಎಕರೆಗೆ. ಸುಮ್ಮನೆ ಬಿಸಾಕೋಬೋದು, ತೊಗೊಂಡು ಈ ಥರ ಮಾಡ್ಕೊತಾರೆ. ಒಟ್ಟಾರೆ ಕಡಿಮೆ ಬಂಡವಾಳದಲ್ಲಿ ಬೆಳೆಯುವ ಹಿಪ್ಪುನೇರಳೆ ಸೊಪ್ಪನ್ನ ಒಣಗಿಸಿ ಒಳ್ಳೆಯ ಬೆಲೆಗೆ ಮಾರಬಹುದು ಅಂತ ಕಂಡುಕೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಉತ್ತಮ ಲಾಭ ಪಡೆಯುತ್ತಿದ್ದು, ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ವಿನೂತನ ಪ್ರಯೋಗ ಮಾಡಿರುವ ಇಲ್ಲಿನ ರೈತರು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಟಿಪ್ಪರ್ನ ಚಾಲಕ ಅತಿ ವೇಗ ಹಾಗೂ ಅಜಾಗರೂಕತೆ ಚಾಲನೆಯಿಂದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಅಪಘಾತ ಸಂಭವಿಸಿದ್ದು, ಕಾರೊಂದು ನಜ್ಜುಗುಜ್ಜಾಗಿದೆ. ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ವಾಹನ ಸಮೇತ ಪರಾರಿಯಾಗಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಹೀಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನುಜ್ಜುಗುಜ್ಜಾಗಿರುವ ಕಾರು ಅಪಘಾತ ಮಾಡಿ ಪ್ರಕರಣ ಮುಚ್ಚಿ ಹಾಕಲು ಶತ ಪ್ರಯತ್ನ ಮಾಡುತ್ತಿರುವ ಲಾರಿಯ ಮಾಲೀಕರು. ಈ ಭೀಕರ ಅಪಘಾತ ನಡೆದಿದ್ದು ಚಿಕ್ಕಬಳ್ಳಾಪುರ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ 44ರ ವಾಟರ್ ಸ್ಟೋರೇಜ್ ಬಳಿ. ಬೆಂಗಳೂರಿನಿಂದ ಆಂಧ್ರ ಪ್ರದೇಶದ ಅನಂತಪುರಕ್ಕೆ ಆಂಧ್ರ ಮೂಲದ ಕುಟುಂಬವೊಂದು ತೆರಳುತ್ತಿದ್ರು. ಈ ವೇಳೆ ಹೆದ್ದಾರಿಯ ಎಡಭಾಗದ ರಸ್ತೆಯಲ್ಲಿ ಟ್ಯಾಂಕರ್ ವಾಹನ ನಿಲ್ಲಿಸಿದೆ. ಮಾರುತಿ ಸುಜುಕಿ ಕಾರು ಚಾಲಕ ಬಲಭಾಗಕ್ಕೆ ತಿರುಗಿಸಿದ್ದಾನೆ. ಹಿಂಬದಿಯಿಂದ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ತೀವ್ರತೆಗೆ ಕಾರು ಸುಮಾರು 100 ಮೀಟರ್ ವರೆಗೆ ಟಿಪ್ಪರ್ ಲಾರಿ ಉಜ್ಜಿಕೊಂಡು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಕಾರಿನ ಬಲಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು, ಕಾರಿನಲ್ಲಿದ್ದ ಕುಟುಂಬದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ಸ್ಥಳದಿಂದ ವಾಹನ ಸಮೇತ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ.
ಶ್ರೀಕಾಂತ್, ಬ್ಯಾಂಗ್ಳೂರಿಂದ ಅನಂತಪುರ ಹೋಗ್ತಾ ಇದ್ದೀನಿ. ಇಲ್ಲಿಂದ ಟ್ರಾಫಿಕ್ ಅಂದು ಆಫ್ಟರ್ ಫ್ಯೂಯಲ್ ಫಿಲ್ಲಿಂಗ್, ಸೊ ಟ್ರಕ್ ಹಾಗೆ ಇದೆ, ರೈಟ್ ಸೈಡ್ ಟ್ರಕ್ ಇದೆ, ಲೆಫ್ಟ್ ಸೈಡು ಟ್ರ್ಯಾಕ್ಟರ್ ಇದೆ. ನಾನು ಓವರ್ಟೇಕ್ ಮಾಡಬೇಕು, ಬ್ಯಾಕ್ ಸೈಡು ಟ್ರಕ್ ಇದೆ. ಸೊ ಓವರ್ಟೇಕ್ ಮಾಡೋಕ್ಕೂ ಲೆಫ್ಟಿಂದ ರೈಟ್ ಕಟ್ ಇಂಡಿಕೇಟರ್ ಆಗಿ ಓವರ್ಟೇಕ್ ಮಾಡಿದೆ. ಸೊ ಟ್ರಕ್ ಅವರು ಸ್ವಲ್ಪ ಸ್ಪೀಡ್ ಮೇ ಇದೆ, ಅವರು ಓವರ್ಟೇಕ್ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಟಿಪ್ಪರು. ಸೊ ಅವರು ಟ್ರಕ್ ನನ್ನ ಗಾಡಿಗೆ ರೈಟ್ ಸೈಡ್ ಎಂದು ಟಚ್ ಆಗಿದೆ, ಟಿಪ್ಪರು ಟಚ್ ಆಗಿದೆ 20 ಫೀಟ್ ಎಲ್ಲ ಇದೆಲ್ಲ ನೋಡಿ, ಟೈರ್ ಮಾರ್ಕ್ಸು 20 ಫೀಟ್ ಟ್ರೋಯಿಂಗ್ ಆಗಿದೆ. ಟ್ರೋಯಿಂಗ್ ಆಗಿ ನಾನು ಬ್ರೇಕ್ ಟಚ್ ಮಾಡಿ ಫುಲ್ ಬ್ರೇಕ್ ಟಚ್ ಮಾಡಿದೆ, ಅವ್ರು ನಮ್ಮಿಂದ ಆಗುತ್ತು. ಅದಕ್ಕೆ ಆಫ್ ಬ್ರೇಕ್ ಟಚ್ ಮಾಡ್ತು, ಸ್ಲೋ ಮಾಡ್ತಾ ಇದೆ, ಡಿವೈಡರ್ ಬಂದ್ಬಿಟ್ಟು. ಅಲ್ಲ, ಈಗ ಅವನು ಟ್ರಕ್ ಅಂದರೆ ಅವನು ಎಳ್ಕೊಂಬಂದಿದೆ ನಿಮ್ಮ ಕಾರ್ನ ಟಚ್ ಮಾಡಿ ರೈಟ್ ಸೈಡ್ ಎಲ್ಲ ಡ್ಯಾಮೇಜ್ ಆಗಿದೆಲ್ಲ, ಫ್ರಂಟ್ ಡೋರು, ರೇರ್ ಡೋರು, ಫೆಂಡರ್ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಒಳಗಡೆ ಯಾರ್ಯಾರು ಇದ್ರಿ ನೀವು? ಕಾರಲ್ಲಿ ಯಾರ್ಯಾರು ಇದ್ರಿ? ಕಾರಿಂದ ನಾನು, ನನ್ನ ಮದರು 60+, ಇದು ಕಿಡ್ಸು 10 ಇಯರ್ಸ್. ಅವ್ರಿಗೆ ಏನಾಗಿಲ್ಲ. ಟಿಪ್ಪರ್ ಎಷ್ಟು ಸ್ಪೀಡ್ ಇತ್ತು ಗೊತ್ತಿಲ್ಲ ಸರ್, ಸ್ಪೀಡ್ ನಾನು ನೋಡಿಲ್ಲ ಎಷ್ಟು ಸ್ಪೀಡು, 80+ ಮಿನಿಮಮ್. ಇದಾದ ಮೇಲೆ ಓಡೋಗಿದ್ದಾನ ಟಿಪ್ಪರ್ ತೊಗೊಂಡು? ಅವರು ಇಲ್ಲಿದೆ, ಕಾನ್ಸ್ಟೇಬಲ್ ಆಗಿದೆ, ಟ್ರಾಫಿಕ್ ಕಾನ್ಸ್ಟೇಬಲು. ಅವರು ನೀವು ಕಾಂಪ್ರಮೈಸ್ ಆಗಿದ್ದಾರಾ, ಕಂಪ್ಲೇಂಟ್ ಮಾಡಿದ್ರೆ ಅಂದರೆ ಏನು ಕಂಪ್ಲೇಂಟ್ ಮಾಡಬೇಕು? ಗುದ್ದು ಆದ್ಮೇಲೆ ಓಡೋಗಿದ್ದಾನೆ ಟಿಪ್ಪರ್ ತೊಗೊಂಡು ಓಡೋಗಿದ್ದಾನೆ? ನೋ ಟಿಪ್ಪರ್ ಆಗಲ್ಲ, ನಮ್ಮ ಗಾಡಿಗೂ ಟಚ್ ಆಗಿ ಇಷ್ಟು ಡಿಸ್ಟೆನ್ಸಲ್ಲಿ ಸ್ಟಾಪ್ ಆಗಿದೆ. లేదు వెళ్ళిపోయింది, పోయింది. పారిపోయినాడో లేదో తెలియదు. మనం ఇన్సూరెన్స్ వాళ్ళతో మాట్లాడి ఈ ఫార్మాలిటీస్ తీసుకునే లోపల ఓనర్ ఉన్నానన్నాడు, నేను ఉన్నానన్నాడు, అందుకు ఓనర్ ఉన్నాడు కదా అన్నట్లు మేము ఉన్నాము. ఇప్పుడు ఓనర్ ఏం కనిపించలేదు, ఇప్పుడు అతను కనిపించలేదు ఓనర్ కూడా. ಶ್ರೀಕಾಂತ್. ಆಂಧ್ರದ ಕುಟುಂಬ ಸ್ವಲ್ಪದರಲ್ಲಿ ಸಾವಿನ ದವಡೆಯಿಂದ ಪಾರಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಟಿಪ್ಪರ್ ಲಾರಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಟಿಪ್ಪರ್ ಲಾರಿ ಡಿಕ್ಕಿಯಿಂದ ಕಾರು ನುಜ್ಜುಗುಜ್ಜಾಗಿದ್ದ ಪರಿಣಾಮ ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ವಾಹನ ಸಮೇತ ಪರಾರಿಯಾಗಿದ್ದು ವಿಪರ್ಯಾಸವೇ ಸರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕಣಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕಣಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum,
ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್. ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, ಟು ಗ್ರೋ ಆ್ಯಂಡ್ ಟು ಶೈನ್. For more details, contact Divyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975042702. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಸಾಧನಾ ಸಮಾವೇಶ ಮಾಡುತ್ತಿದೆ. ಕಾಂಗ್ರೆಸ್ ಶಾಸಕರು, ಸಚಿವರು ಬೇಲ್ ಮೇಲೆ ಹೊರಗಿದ್ದಾರೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪಿಯಾಗಿದ್ದಾರೆ ಎಂದು ಮಾಜಿ ಸಂಸದ ಮುನಿಸ್ವಾಮಿ ಲೇವಡಿ ಮಾಡಿದರು. ಕೋಲಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ಮುನಿಸ್ವಾಮಿ, ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಸಾಧನಾ ಸಮಾವೇಶ ಮಾಡುತ್ತಿದೆ. ಕಾಂಗ್ರೆಸ್ ಶಾಸಕರು, ಸಚಿವರು ಬೇಲ್ ಮೇಲೆ ಹೊರಗಿದ್ದಾರೆ.
ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪಿಯಾಗಿದ್ದಾರೆ ಎಂದು ಲೇವಡಿ ಮಾಡಿದ್ರು. ಸಿಎಂ ಸ್ಥಾನ ದುರುಪಯೋಗ ಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಮಾನ ಮರ್ಯಾದೆ ಇದ್ದಿದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಿತ್ತು. ರೈಲ್ವೆ ಯೋಜನೆಗಳಿಗೆ ಹಣವೇ ಇಲ್ಲವೆಂದು ಕಾಂಗ್ರೆಸ್ ಸರ್ಕಾರ ಕೈ ಚೆಲ್ಲಿದೆ ಎಂದರು. ಕೇಂದ್ರದಿಂದ ಗ್ರಾಮ ಪಂಚಾಯಿತಿಗಳಿಗೆ ಬರುವ ಹಣ ತಡೆದಿದ್ದಾರೆ. ರಾಜ್ಯ ಸರ್ಕಾರ 37,000 ಕೋಟಿ ಗುತ್ತಿಗೆದಾರರಿಗೆ ಕೊಟ್ಟಿಲ್ಲ. ಶುದ್ಧ ಕುಡಿಯುವ ನೀರು ಜನರಿಗೆ ಕೊಡುತ್ತಿಲ್ಲ. ಹಸು, ಕುರಿ ಸೇರಿದಂತೆ ವಿವಿಧ ಲೋನ್ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೋಲಾರ ಜಿಲ್ಲೆಗೆ ಯಾವುದೇ ಯೋಜನೆಗಳನ್ನ ಕೊಟ್ಟಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಬಿಡುಗಡೆಯಾದ ಅನುದಾನಗಳಿಂದಲೇ ಈಗ ಕೆಲಸಗಳು ನಡೆಯುತ್ತಿರುವುದು. ಬಾಗಲಕೋಟೆ, ದಾವಣಗೆರೆ ಉಪಚುನಾವಣೆಯಲ್ಲಿ ಹಣದ ಹೊಳೆಯನ್ನೇ ಹರಿಸಿದ್ದಾರೆ ಎಂದು ಆರೋಪಿಸಿದರು. ಯಾವ ರೀತಿ ಕಾಂಗ್ರೆಸ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಜಮೀರ್ ಅಹಮದ್ ಅವ್ರ ಜೊತೆ ಇನ್ನೂ ಅನೇಕ ಜನ, ಅದೇ ರೀತಿಯಲ್ಲಿ ನಮಗೇನಾದ್ರು ನೀವು ಒಳ್ಳೆ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ, ನೀವೇನಾದ್ರು ಬೇರೆ ಡಿ ಕೆ ಶಿವಕುಮಾರ್ ಏನಾದ್ರು ನೀವು ಮುಖ್ಯಮಂತ್ರಿ ಏನಾದ್ರು ಮಾಡಿದ್ದೆ ಆದ್ರೆ ಈ ಮಕ್ಕಳನ್ನೇ ನಾವು ಬಳಸ್ಕೊಂಡು ನಾವು ಉಗ್ರವಾದಂತ ಇದು ಮಾಡ್ತೀರಿ, ಚಟುವಟಿಕೆಗಳು ಮಾಡ್ತೀರಿ ಅಂತ ಹೇಳಿ ಪರೋಕ್ಷವಾಗಿ ಅವರ ಹೈಕಮಾಂಡ್ಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಜಮೀರ್ ಅಹಮದ್ ಅವ್ರನ್ನ ನೋಡಿದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರಿಗೆ ನಾನು ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಎಷ್ಟೋ ಜನ ಮಕ್ಕಳಿದ್ದಾರೆ, ಎಷ್ಟೋ ಜನಕ್ಕೆ ನೀವು ಅಕ್ಬೋರ್ಡ್ ಇನ್ನೊಂದು ಮತ್ತೊಂದು ಅಂತ ಹೇಳಿ ಲಕ್ಷಾಂತರ ಎಕರೆ ಜಮೀನುಗಳಿದ್ರೆ ಕೂಡ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಮುಸ್ಲಿಮಾನ್ ಕುಟುಂಬದಲ್ಲಿ ಬಡವರು ಇರ್ತಕ್ಕಂಥವ್ರಿಗೆ ಒಂದೇ ಒಂದು ಸೈಟ್ ಕೊಟ್ಟಿಲ್ಲ, ಒಂದೇ ಒಂದು ಲೋನ್ ಕೊಟ್ಟಿಲ್ಲ, ಒಂದೇ ಒಂದು ಆಹಾರದ ಕಿಟ್ ಕೊಟ್ಟಿಲ್ಲ. ನೀವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥವ್ರದ ಪರಿಸ್ಥಿತಿ ಏನಿದೆ ಅದನ್ನ ನೋಡ್ಕೊಳ್ಳೋದು ಬಿಟ್ಟು ಇವತ್ತು ನೀವು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಮಕ್ಕಳನ್ನ ಇಲ್ಲಿ ಅಹಿತಕರ ಘಟನೆಗಳನ್ನ ಮಾಡೋದಕ್ಕೋಸ್ಕರ, ಕಲ್ಲೊಡೆಯೋದಕ್ಕೋಸ್ಕರ, ಎಂಜಲುಗೆಯೋದಕ್ಕೋಸ್ಕರ ಬಳಸ್ಕೊಳ್ಳೋದಕ್ಕೆ ನೀವೇನ್ ಕರ್ಕೊಂಬರ್ತಾ ಇದ್ದೀರಿ, ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರ ಮೇಲೆ ಕೇಸ್ ಮಾಡಬೇಕು, ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಹಾಲು ಉತ್ಪಾದಕರಿಗೆ ಕೊಡುತ್ತಿದ್ದ ಸಹಾಯಧನ ನಿಲ್ಲಿಸಿದ್ದಾರೆ. ಕೆಸಿ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮೂಲೆಗುಂಪು ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಸೇರಿದಂತೆ ಹಲವು ಬೆಳೆಗಳು ಕುಂಠಿತಗೊಂಡಿವೆ. ರಾಜ್ಯ ಸರ್ಕಾರ ರೈತರಿಗೆ ಯಾವುದೇ ಸಹಕಾರ ಕೊಡುತ್ತಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಈವರೆಗೂ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಮೆಡಿಕಲ್ ಕಾಲೇಜು, ರಿಂಗ್ ರೋಡ್ ಮಾಡಲು ಸಾಧ್ಯವಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಹೊರೆಯಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈವರೆಗೂ ಯಾವುದೇ ಚುನಾವಣೆಗಳು ನಡೆದಿಲ್ಲ. ಈಗಲೂ ಚುನಾವಣೆ ನಡೆದ್ರೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತದೆ ಎಂದು ಮಾಜಿ ಸಂಸದ ಮುನಿಸ್ವಾಮಿ ಹೇಳಿದ್ರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಎರಡು 2019 ನಂತರ ಈ ನಿಯಮವನ್ನ ತೆಗೆದು ಬ್ಯಾಂಕ್ಗಳು ರೈತರ ರಕ್ತ ಹೀರುವ ಕೆಲಸ ಮಾಡುತ್ತವೆ ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಹೇಳಿದರು. ನಂಜನಗೂಡು ನಗರದ ಕೃಷಿ ಮಾರುಕಟ್ಟೆ ಸಭಾಂಗಣದಲ್ಲಿ ರೈತರ ಕುಂದುಕೊರತೆ ಹಾಗೂ ಸಮಸ್ಯೆಗಳನ್ನ ಕುರಿತು ಮಾತನಾಡಿದ ರೈತ ಸಂಘದ ವಿದ್ಯಾಸಾಗರ್, ರೈತರು ಪ್ರಸ್ತುತ ಸಂದರ್ಭದಲ್ಲಿ ಬ್ಯಾಂಕುಗಳಿಗೆ ಪಹಣಿಯನ್ನ ನೀಡಿದ್ರು 100ಕ್ಕೆ 90 ರೂಪಾಯಿ ನಾವು ಬಡ್ಡಿಯನ್ನ ತೆಗೆದುಕೊಂಡು ಸಾಲಕ್ಕೆ ಕಟ್ಟಬೇಕಾಗುತ್ತದೆ. ಈ ಹಿಂದೆ ಬಡ್ಡಿ ಕಟ್ಟಿದ್ರೆ ಚಿನ್ನವನ್ನ ನವೀಕರಣ ಮಾಡಿಕೊಂಡು ಮತ್ತೆ ಸಾಲ ನೀಡುತ್ತಿದ್ರು. ಈಗ ಬಡ್ಡಿ ಮತ್ತು ಅಸಲನ್ನ ತೆಗೆದುಕೊಂಡು ಬ್ಯಾಂಕುಗಳಿಗೆ ಕಟ್ಟಬೇಕಾಗಿದೆ. ನಂತರ ಅಡವಿಟ್ಟ ಚಿನ್ನವನ್ನ ಬಿಡಿಸಿಕೊಳ್ಳಬೇಕಾಗಿದೆ. ಚಿನ್ನ ಅಡಮಾನ ಇಡಬೇಕಾದ್ರೂ ಸಿವಿಲ್ ಸ್ಕೋರ್ ಅಳವಡಿಸಿದ್ದಾರೆ. ಸಿವಿಲ್ ಸ್ಕೋರ್ ಇಲ್ಲದಿದ್ರೆ ಬ್ಯಾಂಕುಗಳಲ್ಲಿ ರೈತರಿಗೆ ಸಾಲ ನೀಡುತ್ತಿಲ್ಲ. ಬ್ಯಾಂಕುಗಳಲ್ಲಿ 1 ಲಕ್ಷ ಸಾಲ ನೀಡಬೇಕಾದ್ರೆ 500 ಬಾಂಡ್ ಪೇಪರ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರದ್ರು. ಹಿಂದೆ ಚಿನ್ನದ ಕೃಷಿ ಸಾಲ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಬ್ಯಾಂಕ್ಗಳಲ್ಲಿ. ಕೃಷಿಗೆ ಅಂತೇಳಿ 4% ಅಲ್ಲಿ ಚಿನ್ನದ ಸಾಲವನ್ನು ಕೂಡ ಅಂತ ಕೆಲಸ ಮಾಡ್ತಾಯಿದ್ರು. ನಾವು RTC ಕೊಡ್ತಿದ್ದೋ 4 ರೂಪಾಯಿನಲ್ಲಿ 100ಕ್ಕೆ 4 ರೂಪಾಯಿನ ಬಡ್ಡಿ ಹಾಕಿ ಚಿನ್ನಕ್ಕೆ ಸಾಲ ಕೊಡೋ ಅಂತ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ಇದನ್ನು ತೆಗೆದ್ರು. 2019 ಆದಮೇಲೆ ಇದನ್ನು ತೆಗೆದು ಬ್ಯಾಂಕ್ಗಳು ರೈತರ ರಕ್ತ ಇರೋ ಅಂಥ ಕೆಲಸ ಮಾಡ್ತಾ ಇರೋಂಥದ್ದು. ಈಗ ನಾವು RTC ಕೊಟ್ಟರೂ ಕೂಡ 100ಕ್ಕೆ 9 ರೂಪಾಯಿ
ನಾವು ಬಡ್ಡಿಯನ್ನು ಕಟ್ಟಬೇಕಾಗಿದೆ. ಮತ್ತು ಇನ್ನೊಂದು, ನಾವು ಮೊದಲು ಬಡ್ಡಿ ತಗೋದ್ರೆ ಚಿನ್ನವನ್ನು ರಿನ್ಯೂವಲ್ ಮಾಡಿ ಇಟ್ಕೋತಾಯಿದ್ರು ಬ್ಯಾಂಕ್ನಲ್ಲಿ. ಈಗ ನಾವು ಬಡ್ಡಿ ಮತ್ತು ಅಸಲನ್ನ ತಗೋಬೇಕು. ನಾವು ಬಡ್ಡಿ ಮತ್ತು ಅಸಲನ್ನ ತಗೋಬೇಕು ಅಂದರೆ ಬೇರೆ ಕಡೆ ಸಾಲ ತಗೊಂಬಂದು ಬ್ಯಾಂಕ್ ಕಟ್ಟಿ ನಂತರದಲ್ಲಿ ಚಿನ್ನವನ್ನು ಬಿಡಿಸಿ ಪುನಃ ಅದರ ನಾಳೆ ಪುನಃ ಗಿರಿವಿಡ ಅಂತ ಕೆಲಸ ಆಗಿರೋ ಅಂಥದ್ದು. ಇದು ಒಂದು ವಿಚಾರ. ಮತ್ತು ಈ ಚಿನ್ನದ ಸಾಲಕ್ಕೂ ಕೂಡ ಸಿಬಿಲ್ನ ಅಡಾಪ್ಟ್ ಮಾಡಿರೋಂಥದ್ದು. ಎಲ್ಲಿ ಸಿಬಿಲ್ ಹೋಗಿರುತ್ತೆ ಅವ್ರಿಗೆ ಚಿನ್ನದ ಸಾಲನೂ ಕೊಡ್ತಾ ಇಲ್ಲ. ಮತ್ತು ಕೆನರಾ ಬ್ಯಾಂಕ್ಗಳಲ್ಲೆಲ್ಲ ಈಗಾಗಲೇ 1,00,000 ರೂಪಾಯಿಗೆ 500 ರೂಪಾಯಿ ಬಾಂಡ್ ಪೇಪರ್ ತಗೋತಾವ್ರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ರೈತರ ರಕ್ತ ಇರುವ ವ್ಯವಸ್ಥಿತ ಮಾಫಿಯಾವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮೈಸೂರಿನಲ್ಲಿ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿಗಳ ಚಿನ್ನದ ಸ್ಕ್ಯಾಮ್ಗಳು ನಡೆಯುತ್ತಿದೆ. ಹಾಗೆಯೇ ಖಾಸಗಿ ಕಂಪನಿಗಳು ಸಾಕಷ್ಟು ಚಿನ್ನವನ್ನ ತೆಗೆದುಕೊಂಡು ಬನ್ನಿ ಸಾಲ ನೀಡುತ್ತೇವೆ, ಈ ಬಗ್ಗೆ ಪರೋಕ್ಷವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಹಾಯ ಮಾಡುತ್ತಿದೆ. ರೈತರ ರಕ್ತವನ್ನ ನೇರವಾಗಿ ಯಾವ ಸ್ಥಿತವಾಗಿ ಖಾಸಗಿ ಕಂಪನಿಗಳಿಗೆ ಮುಖ ಮಾಡುವಂತೆ ಮಾಡಿದೆ ಎಂದು ಬ್ಯಾಂಕುಗಳ ಬಗ್ಗೆ ಕಿಡಿಕಾರಿದ್ರು. ಈ ಕೂಡಲೇ ಈ ಅವ್ಯವಸ್ಥೆಯನ್ನ ನಿಲ್ಲಿಸಬೇಕು, 2019ರ ಹಿಂದಿನ ಬ್ಯಾಂಕಿನ ನಿಯಮಾವಳಿಗಳನ್ನ ಮುಂದುವರಿಸಿ ರೈತರನ್ನ ರಕ್ಷಿಸಬೇಕು ಅಂತ ಹೇಳಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗ್ರಾಮ ಸಭೆಗಳಲ್ಲಿ ನಿವೇಶನ ಹಂಚಿಕೆಗೆ ಸಂಬಂಧಿಸಿ ತಯಾರಿಸಿರುವ ಫಲಾನುಭವಿಗಳ ಪಟ್ಟಿ ಅವೈಜ್ಞಾನಿಕವಾಗಿದ್ದು ನಿಜವಾದ ಬಡ ಮತ್ತು ಭೂಹೀನ ರೈತರಿಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ದಲಿಂಗಪ್ಪ ಆರೋಪಿಸಿದ್ದಾರೆ. ಗೌರಿಬಿದನೂರು ನಗರದ ಸಿಪಿಎಂ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯುತ್ತಿರುವ ಗ್ರಾಮ ಸಭೆಗಳಲ್ಲಿ ಪಾರದರ್ಶಕತೆ ಇಲ್ಲದೆ ಪಟ್ಟಿಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಅರ್ಹ ಫಲಾನುಭವಿಗಳನ್ನು ಕಡೆಗಣಿಸಿ ಪ್ರಭಾವಿಗಳ ಶಿಫಾರಸಿನ ಆಧಾರದ ಮೇಲೆ ಹೆಸರುಗಳನ್ನು ಸೇರಿಸಲಾಗುತ್ತಿದೆ. ವರ್ಷಗಳಿಂದ ಗ್ರಾಮದಲ್ಲಿ ವಾಸವಿದ್ದು ಸ್ವಂತ ಮನೆ ಕಟ್ಟಿಕೊಳ್ಳಲು ನಿವೇಶನಕ್ಕಾಗಿ ಕಾಯುತ್ತಿರುವ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಅವಕಾಶ ಸಿಗದೆ ಅನ್ಯಾಯವಾಗುತ್ತಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಮಗ್ರ ಪರಿಶೀಲನೆ ನಡೆಸಿ ಅರ್ಹರಿಗೆ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು. ಬಟ್ ಇಲ್ಲಿ ಪಾರದರ್ಶಕವಾಗಿ ನಡೀತಾ ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಲಿಸ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ, ನಾವು ಅದನ್ನೆಲ್ಲ ಬಿಡುಗಡೆ ಮಾಡ್ತೀವಿ. ಮತ್ತೆ ಶಾಸಕರಿಗೆ ನಾವು ಮತ್ತೆ ನಮ್ಮ ತಹಸೀಲ್ದಾರ್ ಅವರು, ನಮ್ಮ ಆಡಳಿತ, ತಾಲೂಕು ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ಬಹಿರಂಗ ಚರ್ಚೆಗೆ ಬರಲಿ. ಶಾಸಕರು ಸೇರಿದಂಗೆ ಏನೇನು ಅಕ್ರಮ ಆಗಿದೆ ಅಂತ ಹೇಳಿ ನಾವೇನು ವಿತ್ ಡಾಕ್ಯುಮೆಂಟ್ ನಾವು ಯಾರು ಉಳ್ಳವರು ಕೊಟ್ಟಿದ್ದಾರೆ ಅಥವಾ ಹಿಂಬಾಲಕರು ಕೊಟ್ಟಿದ್ದಾರೆ, ನಿಜವಾಗಿರ್ತಕ್ಕಂಥ ಬಡವರು ಕೊಟ್ಟಿದ್ದಾರ ಅಂತಕ್ಕಂಥದ್ದನ್ನ ಸಾಕ್ಷಿ ಸಮೇತವಾಗಿ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಬಹಿರಂಗ ಚರ್ಚೆಗೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ನಿಮ್ಗೇನಾದ್ರೂ ಆ ಥರ ಏನಾದ್ರೂ ಇದ್ರೆ ಬಹಿರಂಗ ಚರ್ಚೆಗೆ ಬನ್ರಿ. ನಿಮ್ಮದು ನಾವು ಕರೆಕ್ಟ್ ಇದೀವಿ ಅಂತ ನೀವು ಸಾಬೀತುಪಡಿಸ್ಕೊಳ್ರಿ. ನಾವು ಈ ನಾವು ನಿಮಗೆ ಕ್ಷಮೆಯನ್ನು ಕೇಳ್ತೀವಿ. ಯಾಕಂದ್ರೆ ಗೌರಿಬಿದನೂರಿನ ಬಡವರ ಒಂದು ಸಮಸ್ಯೆಗಳು ಬಗೆಹರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೀವಿ. ಒಂದು ಎರಡನೇ ವಿಚಾರ, ಈಗ ಗ್ರಾಮ ಸಭೆ ಅಂತ ಹೇಳಿ ಒಂದು ಪಂಚಾಯತ್ ಹೆಡ್ ಕ್ವಾರ್ಟರ್ ಮಾಡಿ ವಾರ್ಡ್ಗಳಲ್ಲಿ ಏನಾದ್ರು ಮಾಡ್ಲಿಕ್ಕಾಗತ್ತಾ, ಇದು ಒಂದು ವಿಚಾರ. ಮತ್ತೆ ಗ್ರಾಮ ಸಭೆ ಮಾಡಬೇಕಾಗಿದ್ರೆ ನಮ್ಮ ಸರ್ಕಾರ ಸುತ್ತೋಲೆಗಳಿದೆ. ಯಾವತ್ತೂ ಶಾಸಕರ ನೇತೃತ್ವದಲ್ಲಿ ಗ್ರಾಮ ಸಭೆ ಮಾಡಬೇಕು ಅಂತಕ್ಕಂಥ ಕಾನೂನಿಲ್ಲ. ಗ್ರಾಮ ಸಭೆ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಲೋಕಲ್ ಬಾಡಿಗಳು.
ಏನು ಗ್ರಾಮ ಪಂಚಾಯತ್ ಇದೆಯಾ ಆ ಗ್ರಾಮ ಪಂಚಾಯತ್ ಮುಖಾಂತರವಾಗಿ ಮಾಡ್ಬೇಕಾಗಿರ್ತಕ್ಕಂಥ. ಈಗ ಚುನಾವಣೆ ಮಾಡಿಲ್ಲ ಸರ್ಕಾರ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿಲ್ಲ, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಿಲ್ಲ, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿಯ ಆಡಳಿತನೂ ಇಲ್ಲ. ಎಲ್ಲ ಅಧಿಕಾರಿಗಳದು ಮತ್ತೆ ಇಲ್ಲಿರ್ತಕ್ಕಂಥ ಶಾಸಕರು ಏನ್ ಹೇಳ್ತಾರೆ ಅದನ್ನು ತೀರ್ಮಾನ ಮಾಡ್ಕೊಂಡು ಇವರೇ ತೀರ್ಮಾನಗಳು ಮಾಡ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಇದು ಭಾರಿ ಘನಘೋರವಾಗಿರ್ತಕ್ಕಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇವತ್ತು ಗ್ರಾಮ ಸಭೆಗಳನ್ನ ಮಾಡೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಎಲ್ಲಿ ಸರ್ಕಾರಿ ಜಮೀನು ಇದೆಯೋ ಅದನ್ನು ಬಿಡುಗಡೆ ಮಾಡಿಸ್ಕೋಬೇಕಾಗಿತ್ತು. ಬಿಡುಗಡೆ ಮಾಡಿಸ್ಕೊಂಡ ಮೇಲೆ ಲೇಔಟ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಏನೇನು ಮಾಡ್ಬೇಕಾಗಿದೆಯೋ ಎಲ್ಲ ಮಾಡ್ಬೇಕಾಗಿತ್ತು. ಮತ್ತೆ ಅಲ್ಲೇ ಸೈಟ್ ನಂಬರ್ ಎಲ್ಲ ಹಾಕ್ಬೇಕಾಗಿತ್ತು. ಹಾಕಿ ಅದಾದ್ಮೇಲೆ ಅಷ್ಟೊತ್ತಿಗೆ ಚುನಾವಣೆನೂ ಬರ್ತಾ ಇತ್ತು, ಅಲ್ಲಿರ್ತಕ್ಕಂಥ ಲೋಕಲ್ ಬಾಡಿನೂ ಬಂದು ಆ ಒಂದು ಏನು ಯಾರು ನಿಜವಾಗಿರ್ತಕ್ಕಂಥ ಅರ್ಹ ಫಲಾನುಭವಿಗಳಿದ್ದಾರೋ ಅವ್ರು ಕೊಡ್ಬೇಕಾಗಿತ್ತು. ಈಗ ಏನು ನಡೆದಿಲ್ಲ. ಏನೋ ನಮ್ದು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಏಕಾಏಕಿ ಹೋಗ್ಬಿಟ್ಟು ತಹಸೀಲ್ದಾರ್ ಹೋಗಿ, ಇಒ ಹೋಗಿ, ಶಾಸಕರು ಹೋಗಿ ಇವತ್ತು ಗ್ರಾಮ ಸಭೆ ಮಾಡ್ತಾ ಇದ್ದಾರೆ. ಗ್ರಾಮ ಸಭೆಯಲ್ಲಿ ಪೊಲೀಸ್ ಬೆಂಗಾವಲಿನಲ್ಲಿ ಸಭೆ ನಡೆಸಿ ಪ್ರಶ್ನಿಸುವವರ ವಿರುದ್ಧವೇ ಪ್ರಕರಣ ದಾಖಲಿಸುವ ಕೆಲಸ ಮಾಡುತ್ತಿರುವುದು ಪ್ರಜಾಪ್ರಭುತ್ವದಲ್ಲಿ ಆತಂಕದ ವಿಚಾರವಾಗಿದೆ. ಸಾರ್ವಜನಿಕರ ಅಭಿಪ್ರಾಯವನ್ನು ಸರಿಯಾಗಿ ದಾಖಲಿಸದೆ ತ್ವರಿತವಾಗಿ ಸಭೆ ಮುಗಿಸಲಾಗುತ್ತಿದೆ. ಸರ್ಕಾರದ ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪಬೇಕಾದರೆ ಪಟ್ಟಿ ಮರುಪರಿಶೀಲನೆ ಮಾಡಿ ಪಾರದರ್ಶಕ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸಿಪಿಎಂ ಸದಸ್ಯ ಬಾಬು ರೆಡ್ಡಿ ಮಾತನಾಡಿ, ಗ್ರಾಮ ಸಭೆಗಳು ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕಂಡುಕೊಳ್ಳುವ ಪ್ರಜಾಪ್ರಭುತ್ವ ವೇದಿಕೆಗಳಾಗಬೇಕು. ಆದರೆ ಗ್ರಾಮಗಳಲ್ಲಿ ಪೊಲೀಸ್ ಸಮ್ಮುಖದಲ್ಲಿ ಸಭೆ ನಡೆಸುತ್ತಿರುವುದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ ಎಂದು ಟೀಕಿಸಿದರು. ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದರೂ ಇಲ್ಲಿನ ಅಧಿಕಾರಿಗಳು ಜಾಣ ಕುರುಡು ನೀತಿ ಅನುಸರಿಸುತ್ತಿದ್ದಾರೆ. ಅಬಕಾರಿ ಅಧಿಕಾರಿಗಳು ಮದ್ಯ ಮಾರಾಟಗಾರರೊಂದಿಗೆ ಶಾಮೀಲಾಗಿದ್ದಾರೆ. ಮೇ 26ರಂದು ಫಲಾನುಭವಿಗಳೊಂದಿಗೆ ತಾಲೂಕು ಪಂಚಾಯಿತಿ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಬಂದು ಸಮಸ್ಯೆ ಇತ್ಯರ್ಥ ಪಡಿಸುವವರೆಗೂ ಪ್ರತಿಭಟನೆ ನಡೆಸಲಾಗುವುದು ಎಂದರು. ನಮ್ದು ನರಸಾಪುರದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೂ ಒಂದು ಸಂಘಟನೆ ಇದೆ. ಸುಮಾರು 70-80 ಜನ ಅಲ್ಲಿ ನೇರವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರೇ ಹೋಗಿ ದುಡಿದು ಕೆಲಸ ಮಾಡ್ತಾರೆ. ನಮ್ಮ ತಾಲೂಕಲ್ಲಿ ಅದು ಮತ್ತೆ ಗೆದ್ರೆಯಲ್ಲಿ ಬಿಟ್ರೆ ಬೇರೆ ಎಲ್ಲೂ ಮಾಡ್ತಾ ಇಲ್ಲ. ಎಲ್ಲಾ ಜೆಸಿಬಿ ಎಲ್ಲ ಮಾಡಿರೋದು ಎಲ್ಲಾ ದಾಖಲಾತಿಗಳು ಇದ್ದಾವೆ. ಇದೇ ಕಾರ್ಯನಿರ್ವಹಣಾ ಅಧಿಕಾರಿಗಳು ಒನ್ನೆಯವರು ಅದೇ ಸ್ಥಳಕ್ಕೆ ಒಂದು ಕಾಮಗಾರಿ ಮಾಡ್ತಿರ್ತಕ್ಕಂಥದ್ರಲ್ಲಿ 6 ತಿಂಗಳು 4 ತಿಂಗಳ ಹಿಂದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಈ ತರ ಮಾಡಿರೋರು ನೋಡ್ಲಿಲ್ಲ ನರೇಗಾ ಕಾಮಗಾರಿನ, ತುಂಬಾ ಖುಷಿ ಆಯ್ತು ನನಗೆ ಅಂತ ಹೇಳ್ತಾರೆ. ಮತ್ತೆ ಹೋಗ್ಬಿಟ್ಟು ಅದೇ ಪಂಚಾಯತಿ ಅಭಿವೃದ್ಧಿಗೆ ಹೇಳ್ತಾರೆ, ಇವ್ರು ಬಂದ್ರೆ ತಾವು ಸ್ವಲ್ಪ ಅನುಕೂಲ ಮಾಡ್ಕೊಡಿ ಅಂತ. ಇವತ್ತಿಗೆ 6 ಫಾರಂ ಕೊಟ್ಟು ಅದೇ ನರಸಾಪುರದವರು ನಕಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 16 ದಿನ ಆಗಿದೆ. ಸ್ಟಿಲ್ ಇವತ್ತಿಗೂ ಅವ್ರು ಕೆಲಸ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥ BDO ಮತ್ತೆ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಏನ್ ಹೇಳ್ತಾರೆ, ಆ ಊರಲ್ಲಿ ಎಲ್ಲ ಕೂಲಿ ಕಾರ್ಮಿಕರಿರೋದು, ಓದೋದು ಬರೆಯೋದು ಬರಲ್ಲ, ಕಷ್ಟ ಪಡ್ತಾರೆ. ಅಂತವ್ರಿಗೆ ಒಂದು 6 ಫಾರಂ ತಗೊಂಡೋಗಿ ಕೊಟ್ರೆ, ಒಂದ್ 80 ಜಾಬ್ ಕಾರ್ಡ್ ತಗೊಂಡೋಗಿ ಕೊಟ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಗುಡ್ಡಾಟಿಕೆ ಮಾತುಗಳಾಡ್ಕೊಂಡು ಅವ್ರು ಕೆಲಸನೂ ಕೊಡಲ್ಲ. ಅದ್ರ ಬಗ್ಗೆ ಈ ಒಳ್ಳೆ ಸಾಹೇಬರು ಗಮನನೂ ಕೊಡಲ್ಲ. ತಾಲೂಕಿನ ಗ್ರಾಮಗಳಲ್ಲಿ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ವಿಚಾರದಲ್ಲಿ ಕ್ಷೇತ್ರದ ಶಾಸಕರು, ತಹಸೀಲ್ದಾರ್, ಇಒರವರು ಬಹಿರಂಗ ಸಭೆಗೆ ಬರಲಿ. ದಾಖಲೆ ಸಮೇತ ಅನರ್ಹರಿಗೆ ನೀಡಿರುವ ದಾಖಲೆ ಪಟ್ಟಿಯನ್ನು ಬಿಡುಗಡೆ ಮಾಡುವುದಾಗಿ ಸವಾಲು ಹಾಕಿದ್ರು. ಸರ್ಕಾರದ ಸುತ್ತೋಲೆಯಂತೆ ಗ್ರಾಮ ಸಭೆಗಳಿಗೆ ಶಾಸಕರು ಭಾಗವಹಿಸುವಂತಿಲ್ಲ. ಅಲ್ಲಿನ ಗ್ರಾಮಸ್ಥರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸಭೆ ಮಾಡಬೇಕು. ಶಾಸಕರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಪ್ರಭಾವ ಬೀರುತ್ತಿದ್ದಾರೆ ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ಆರೋಪಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ನೀನು
ಸ್ಥಳೀಯರ ಸಮಸ್ಯೆ ಬಗ್ಗೆ ಸ್ಪಂದಿಸುವ ವೇಳೆ ಗೈರಾದ ಪಿಡಿಒಗೆ ಸಂಸದ ಸುನೀಲ್ ಬೋಸ್ ಮೊಬೈಲ್ನಲ್ಲೇ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನಂಜನಗೂಡು ತಾಲೂಕಿನ ದೇವರಾಯಶೆಟ್ಟಿಪುರ ಗ್ರಾಮ ಪಂಚಾಯಿತಿ ಪಿಡಿಒ ರಾಘವೇಂದ್ರಗೆ ಸುನೀಲ್ ಬೋಸ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸ್ಥಳೀಯರ ಸಮಸ್ಯೆ ಬಗ್ಗೆ ಸ್ಪಂದಿಸುವ ವೇಳೆ ಗೈರಾದ ಪಿಡಿಒಗೆ ಸಂಸದ ಸುನೀಲ್ ಬೋಸ್ ಮೊಬೈಲ್ನಲ್ಲೇ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನಂಜನಗೂಡು ತಾಲೂಕಿನ ದೇವರಾಯಶೆಟ್ಟಿಪುರ ಗ್ರಾಮ ಪಂಚಾಯಿತಿ ಪಿಡಿಒ ರಾಘವೇಂದ್ರಗೆ ಸುನೀಲ್ ಬೋಸ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೊತ್ತನಹಳ್ಳಿ ಆದಿವಾಸಿ ಕಾಲೋನಿಯಲ್ಲಿ ಶಾಲಾ ಕಟ್ಟಡ ಉದ್ಘಾಟನೆಗೆ ಆಗಮಿಸಿದ ಸಂಸದ ಸುನೀಲ್ ಬೋಸ್ಗೆ ಸ್ಥಳೀಯರು ಸಮಸ್ಯೆಗಳ ಅರ್ಜಿ ನೀಡಿದ್ದಾರೆ. ಸಂಸದರು ಬಂದರೂ ಪಿಡಿಒ ರಾಘವೇಂದ್ರ ಎಂಬುವವರು ಗೈರಾಗಿದ್ರು. ಇದರಿಂದ ಕೆಂಡಾಮಂಡಲವಾದ ಸುನೀಲ್ ಬೋಸ್ ಮೊಬೈಲ್ನಲ್ಲಿ ಸಂಪರ್ಕಿಸಿ ಗೈರಾದ ಬಗ್ಗೆ ಪ್ರಶ್ನಿಸಿದಾಗ ಕೆಡಿಪಿ ಸಭೆಯಲ್ಲಿ ಇರುವುದಾಗಿ ತಿಳಿಸಿದ್ದಾರೆ. ಪಿಡಿಒ ಉತ್ತರಕ್ಕೆ ಗರಂ ಆದ ಸುನೀಲ್ ಬೋಸ್, ನಾನು ಮಾಡಿದ ಕೆಡಿಪಿ ಸಭೆಗೆ ಇಒಗಳು ಹೋಗಬೇಕು, ನಿನಗೇನು ಕೆಲಸ? ಯಾವ ಪಿಡಿಒ ಕೆಡಿಪಿ ಸಭೆಗೆ ಹೋಗಿದ್ದಾನೆ? ನಾನು ಎಂಪಿ ಇಲ್ಲಿದ್ದೀನಿ, ಸ್ಥಳೀಯರ ಸಮಸ್ಯೆಗೆ ಏನು ಹೇಳೋದು? ಕತೆ ಹೇಳ್ಬೇಡ, ನೀವೆಲ್ಲ ನಾಟಕ ಆಡ್ತಿದ್ದೀರಾ, ಯಾರಿಗಯ್ಯ ಹೂವು ಮುಡಿಸ್ತಿದ್ಯಾ ಎಂದು ಎಂಪಿ ಕಿಡಿಕಾರಿದ್ರು. ಎಂಪಿ ಆರ್ಭಟವನ್ನು ಗಮನಿಸಿದ ಕಾರ್ಯಕರ್ತರು ಆಶ್ಚರ್ಯ ವ್ಯಕ್ತವಾಗಿ ನೋಡುತ್ತಿದ್ರು. ಕೆಡಿಪಿ ಮೀಟಿಂಗ್ ಯಾವ ಪಿಡಿಗಳು ಹೋಗ್ತಾರೆ? ಯಾವ ಹೇಳೋದು? ನನ್ನ ಮಾಡಲ್ಲ ಕೆಡಿಪಿ ಮೀಟಿಂಗ್ ನರಸೀಪುರದಲ್ಲಿ ಯಾರು ಇಲ್ವಲ್ಲ, ಇಒ ಹೋಯ್ತಾರೆ, ಪಿಡಿಒಗಳೆಲ್ಲ ಹೋಯ್ತಾರೆ. ಏಯ್ ಕತೆ ಹೇಳ್ಬೇಡಿ, ಒಬ್ಬ ಎಂಪಿ ಬಂದ ಮೇಲೆ ಬರ್ಬೇಕಂತ ಇಲ್ಲಿ ಸ್ಥಳೀಯರಿಗೆ ನಾನು ಯಾರಿಗೆ ಹೇಳಿ ಸಮಸ್ಯೆನ ಕೇಳಿದ್ರೆ ಆಟ ಆಡ್ತಿದ್ರ ಇಲ್ಲಿ? ಒಬ್ರು ಎಂಪಿ ಬಂದವರೇ ಬಂದಲ್ಲಿ ನಿಂತ್ಕೊಂಡು ಜನಗಳಿಗೆ ಸಮಸ್ಯೆ ಹೇಳಿದ ನಾನು ಯಾರಿಗೆ ಹೇಳಿ? ಇಒ ಇವರೆಲ್ಲ ಕೆಡಿಪಿ ಮೀಟಿಂಗ್ ಓಕೆ ಫೈನ್, ನೀವುಗಳಿರ್ಬೇಕಲ್ವಾ? ಏನಂತ ಹೋಗ್ಬೇಡ ಅಂತನಾ? ಮತ್ತೆ ಹೆಂಗಯ್ಯ ಪಿಡಿಒ ಹೋಯ್ತಾನೆ, ಯಾರಿಗಯ್ಯ ಹೂವು ಮುಡಿಸ್ತೀನಿ ನೀನು? ಇವಾಗ ತಕ ಇಲ್ಲಿ ಪಂಚಾಯತ್ ಒಬ್ಬರು ಇಲ್ಲ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪ್ರವಾಸಿಗರ ನೆಚ್ಚಿನ ತಾಣವಾದ ಕುಶಾಲನಗರದ ದುಬಾರೆ ಆನೆ ಕ್ಯಾಂಪ್ನಲ್ಲಿ ನಡೆಯಬಾರದ ದುರಂತವೊಂದು ನಡೆದು ಹೋಗಿದೆ. ಸಾಕಾನೆಗಳ ನಡುವಿನ ಭೀಕರ ಕಾದಾಟಕ್ಕೆ ತಮಿಳುನಾಡು ಮೂಲದ ಪ್ರವಾಸಿ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಆನೆಗಳ ದಾಳಿಗೆ ಸಿಲುಕಿ ಪ್ರಾಣ ಕಳೆದುಕೊಂಡ ದುರ್ದೈವಿ. ಕಣ್ಣೆದುರೇ ಪತ್ನಿ ಆನೆಗಳ ಮಧ್ಯೆ ಸಿಲುಕಿ ಸಾವನ್ನಪ್ಪಿದ ಭೀಕರ ದೃಶ್ಯವನ್ನ ಕಂಡು ಆಕೆಯ ಪತಿ ತೋಡಿಕೊಂಡಿರುವ ನೋವು ಯಾರಿಗಾದರೂ ಕಣ್ಣೀರು ധരിಸುವಂತಿದೆ. ചെന്നൈ പല്ലാവരം ടൂർ വന്നു, ഇങ്ങനെ മൈസൂർ വന്നു, கொஞ்சம் துபேர் எலிஃபண்ட் கேம்ப் பார்க்கறதுக்காக வந்தோம். ஸோ அங்கே எலிஃபண்ட் பாத்திங் ஆக்டிவிட்டிலாம் பண்ணுறாங்க, எல்லோரும் பண்ணுறாங்க. பர் ஹெட் 300 சார்ஜ் பண்ணாங்க. ஓகேன்னு சொல்லிட்டு தான் நாங்கள் போனோம். ஸோ எலிஃபண்ட்டை குளிக்க வச்சுட்டு பக்கத்தில் வச்சுட்டு ஃபோட்டோலாம் எடுக்கிறாங்க. ஸோ 2 யானை, இன்னொரு யானை வந்து அந்த எலிஃபண்ட் அட்டாக் பண்ண ஆரம்பிச்சிச்சு. ஸோ யானை அப்படியே மேலே விழுந்துச்சு. 2 பேர் மேலேயும் விழுந்துருச்சா? என் மேலேயும் ஒய்ஃப் மேலே. நான் டாக்டர் கையில் வச்சு எப்படியும் நான் தப்பிச்சு வெளியே வந்தேன். எங்கே அடிபட்டிருக்கேன்? அவங்களால வர முடியல. நான் தான் போயிட்டு இழுத்துட்டு வந்தாங்க, எல்லாரும் ஓடிட்டாங்க. நோ ஒன் தேர் டு சேவ் தேர். ஃபோட்டோ எடுக்கும்போது ஆகிருந்தா? ஃபோட்டோ நாங்கள் எடுக்கல, வேற ஒருத்தர் ஃபோட்டோ எடுத்தார். நாங்கள் நின்று போஸ்ட் தான் கொடுத்தோம். நான் தான் போய் இழுத்துட்டு வந்தேன். நோ எமர்ஜென்சி வெஹிக்கிள், everything gone. Not at all a first aid. No emergency vehicle there. How can we come around 10 kilometers right from there here? Not even an emergency vehicle. On arm even they are taking nothing. Staff circle forest. No use. No use.
ದುಬಾರಿ ಆನೆ ಕ್ಯಾಂಪ್ನಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸುವ ಪ್ರಕ್ರಿಯೆ ನಡೆಯುತ್ತಿತ್ತು. ಇದನ್ನ ನೋಡಲು ಪ್ರವಾಸಿಗರು ಜಮಾಯಿಸಿದ್ರು. ಈ ವೇಳೆ ಇದ್ದಕ್ಕಿದ್ದಂತೆ ಕಂಜನ್ ಮತ್ತು ಮಾರ್ತಾಂಡ ಎಂಬ 2 ಆನೆಗಳ ನಡುವೆ ಭೀಕರ ಕಾದಾಟ ಶುರುವಾಗಿದೆ. ಆನೆಗಳು ರೊಚ್ಚಿಗೆದ್ದು ಹೊಡೆದಾಡಿಕೊಳ್ಳಲು ಪ್ರಾರಂಭಿಸುತ್ತಿದ್ದಂತೆ ಅಲ್ಲಿದ್ದ ಪ್ರವಾಸಿಗರು ಭಯದಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ. ಘಟನೆಯ ಭೀಕರತೆಯನ್ನ ಕಣ್ಣಾರೆ ಕಂಡು ಜಿನ್ನು ಅವರ ಪತಿ ತೀವ್ರ ಆಘಾತಕ್ಕೊಳಗಾಗಿದ್ದಾರೆ. ನಾನು ಮತ್ತು ನನ್ನ ಪತ್ನಿ ತಮಿಳುನಾಡಿನಿಂದ ಇಲ್ಲಿಗೆ ಪ್ರವಾಸಕ್ಕೆ ಬಂದಿದ್ದೆವು. ಆನೆಗಳಿಗೆ ಸ್ನಾನ ಮಾಡಿಸುವುದನ್ನು ತುಂಬ ಖುಷಿಯಿಂದ ನೋಡುತ್ತಾ ನಿಂತಿದ್ದೆವು. ಆದರೆ ಏಕಾಏಕಿ ಆನೆಗಳು ಕಾದಾಟಕ್ಕಿಳಿದವು. ಇದನ್ನು ನೋಡಿ ಎಲ್ಲರೂ ಓಡಿ ಹೋದರು. ಆದರೆ ನಮಗೆ ತಕ್ಷಣ ಅಲ್ಲಿಂದ ಓಡಿ ಹೋಗಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ನಮ್ಮನ್ನು ಕಾಪಾಡಲು ಯಾರೂ ಬರಲಿಲ್ಲ. ಅದೃಷ್ಟವಶಾತ್ ನಾನು ಬಚಾವಾದೆ. ಆದರೆ ನನ್ನ ಪತ್ನಿ ಆನೆಗಳ ನಡುವೆ ಸಿಲುಕಿ ಪ್ರಾಣ ಬಿಟ್ಟಳು ಎಂದು ಅಳಲು ತೋಡಿಕೊಂಡಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಆನೆ ದಾಳಿ ದುರಂತದಲ್ಲಿ ಪತ್ನಿಯ ಸಾವಿನ ನೋವಿನಲ್ಲೂ ಪತಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಆನೆಗಳ ಭೀಕರ ದಾಳಿಯಲ್ಲಿ ಪತ್ನಿ ತುಳಸಿ ಅವರನ್ನ ಕಳೆದುಕೊಂಡ ಜೋಯಲ್ ಅನುಭವಿಸಿದ ನರಕಯಾತನೆ ಅಷ್ಟಿಷ್ಟಲ್ಲ. ಆದರೆ ಅಂತಹ ಧೃತಿಗಿಡಿಸುವ ಕಗ್ಗತ್ತಲ ರಾತ್ರಿಯಲ್ಲೂ ಜೋಯಲ್ ಮಾನವೀಯತೆಯ ಮಹಾ ಬೆಳಕೊಂದನ್ನು ಜಗತ್ತಿಗೆ ತೋರಿಸಿದ್ದಾರೆ. ಹೌದು, ಹೆಂಡತಿಯನ್ನ ಕಳೆದುಕೊಂಡ ಅತಿಯಾದ ನೋವಿನ ನಡುವೆಯೂ ಜೋಯಲ್ ಅವರು ಪತ್ನಿಯ ಅಂಗಾಂಗ ದಾನ ಮಾಡಲು ಮುಂದೆ ಬರುವ ಮೂಲಕ ಸಮಾಜಕ್ಕೆ ದೊಡ್ಡ ಪ್ರೇರಣೆಯಾಗಿದ್ದಾರೆ. ಆನೆಗಳ ತುಳಿತಕ್ಕೆ ಸಿಲುಕಿ ತುಳಸಿ ಅವರ ದೇಹ ಸಂಪೂರ್ಣ ನಜ್ಜುಗುಜ್ಜಾಗಿದ್ದ ಕಾರಣ ಇತರ ಪ್ರಮುಖ ಅಂಗಾಂಗಗಳನ್ನು ದಾನ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ವೈದ್ಯರು ತಿಳಿಸಿದರು. ಆದರೆ ಜೋಯಲ್ ಧೃತಿಗೆಡಲಿಲ್ಲ. ದೇಹ ಹೋದರೂ ಕಣ್ಣುಗಳಾದರೂ ಸಮಾಜಕ್ಕೆ ಬೆಳಕಾಗಲಿ ಎಂದು ನಿರ್ಧರಿಸಿ ಪತ್ನಿಯ ನೇತ್ರದಾನಕ್ಕೆ ಒಪ್ಪಿಗೆ ನೀಡಿದರು. ನನ್ನ ಪತ್ನಿ ಈ ಜಗತ್ತನ್ನು ಬಿಟ್ಟು ಹೋಗಿರಬಹುದು, ಆದರೆ ಆಕೆಯ ಕಣ್ಣುಗಳ ಮೂಲಕ ಮತ್ತೊಬ್ಬರು ಜಗತ್ತನ್ನು ನೋಡುವಂತಾಗಲಿ. ಬೇರೆಯವರ ಮೂಲಕ ನನ್ನ ಪತ್ನಿ ಸದಾ ಬದುಕಿರಲಿ ಎಂದು ಜೋಯಲ್ ಭಾವುಕರಾಗಿ ನುಡಿದ ಮಾತುಗಳು ಪ್ರತಿಯೊಬ್ಬರ ಕಣ್ಣನ್ನು ತೇವಗೊಳಿಸುತ್ತವೆ. ಅದು ಇದರಲ್ಲಿ ಹಲ್ಲಲ್ಲಿ ಚುಸ್ತಾ ಇದ್ದಾನೆ. ಅಯ್ಯೋ ಬಿಡ್ತಾನೆ ಅಲ್ವಲ್ಲೋ. ಹಲ್ಲಲ್ಲಿ ಚುಚ್ಚಿದ್ರೆ ಪಾಪ ಬರ್ತುತ್ತ. ಅದಕ್ಕೆ ತುಂಬ ಜನ ಹತ್ರ ಬಿಡಬಾರ್ದಲ್ಲ. ಚುಚ್ತಾನೆ ಇದೆಯಲ್ಲೋ ಅಲ್ಲಲ್ಲಿ ಯಾವಾಗ ರನ್ನಿಂಗ್ ಅವೆ. ಮೇರಿ ಆನೆ ಅವ್ರ ಹತ್ರ ಏನು ಕೂತ್ಕೊಂಡು ಕಾಪಾಡ್ತಾನೆ ಹೋಗ್ತಾರೆ. ಯಾಕೆ ಅದು ಹಿಂಗೆ ಮಾಡ್ತಾ ಇದೆ? ತಡಿಯಕ್ಕೆ ಆಗ್ತಾನೆ ಹೋಗ್ತೀವಿ. ಯಾರಿದಾರಲ್ಲ ತಡಿಯಕ್ಕೆ? ಯಾರು ಇಲ್ವಲ್ಲ. ಅದು ಜನಗಳ ಪ್ಯಾಕೇಜನ್ನು ಕಾಪಾಡ್ತಾರೆ ಅನ್ನೋಂಥದ್ದು. ಹಾಂ, ಓಕೆ. ಇಟ್ಸ್ ಕಮಿಂಗ್ ದಿಸ್ ಸೈಡ್. ತನ್ನ ಇಡೀ ಬದುಕೆ ಕಸಿದುಕೊಂಡ ಆ ಕ್ಷಣದಲ್ಲಿ ಸಾಮಾನ್ಯ ಮನುಷ್ಯನಿಗೆ ವ್ಯವಸ್ಥೆಯ ಮೇಲೆ ಕೋಪ, ಬದುಕಿನ ಮೇಲೆ ಜಿಗುಪ್ಸೆ ಬರುವುದು ಸಹಜ. ಆದರೆ ಈ ಎಲ್ಲ ಕೋಪತಾಪಗಳ ನಡುವೆಯೂ ಸಮಾಜದ ಒಳಿತಿಗಾಗಿ ಯೋಚಿಸಿ ಪತ್ನಿಯ ನೇತ್ರದಾನ ಮಾಡಿದ ಜೋಯಲ್ ಅವರ ಹೃದಯ ವೈಶಾಲ್ಯತೆ ನಿಜಕ್ಕೂ ಅಭಿನಂದನೀಯ. ತುಳಸಿ ಅವರು ಇನ್ನೂ ನೆನಪು ಮಾತ್ರ, ಆದರೆ ಯಾರೋ ಅಪರಿಚಿತರ ಕಣ್ಣುಗಳಲ್ಲಿ ಅವರು ಈ ಭೂಮಿಯ ಮೇಲೆ ಸದಾ ಜೀವಂತವಾಗಿರುತ್ತಾರೆ. ಆ ದುಃಖದ ಮಡುವಿನಲ್ಲೂ ಇಂತಹ ಪ್ರೇರಣಾದಾಯಿ ನಿರ್ಧಾರ ಕೈಗೊಂಡ ಪತಿ ಜೋಯಲ್ ಅವರ ಮಾನವೀಯತೆಗೆ ನಮ್ಮದೊಂದು ದೊಡ್ಡ ಸಲಾಂ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ.
ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ಕೆತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್. 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ
ಪಾರ್ಟಿ ಹಾಲ್ 4ನೇ ಮಹಡಿ ಶ್ರೀ ಚಾಮವಿ ಕಾಂಪ್ಲೆಕ್ಸ್ ಗೆರಿಯಾ ಶೋರೂಮ್ನ ಮೇಲೆ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದ್ರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲಾ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆ, ರಾಜ್ಯದ ಜನರ ವೇದನೆ. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಟೋಪಿ ಹಾಕಿದ ಕಾಂಗ್ರೆಸ್. 3 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಎಂದ ಛಲವಾದಿ ನಾರಾಯಣಸ್ವಾಮಿ. ಕ್ಷುಲ್ಲಕ ವಿಚಾರಕ್ಕೆ ಮಹಿಳಾ ಮಣಿಯರು ಮಾರಾಮಾರಿ. 2 ಗುಂಪುಗಳ ಬಡಿದಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಕ್ಷುಲ್ಲಕ ವಿಚಾರವೇ ದೊಡ್ಡ ಗಲಾಟೆಗೆ ಕಾರಣ. ಬೆಚ್ಚಿಬಿದ್ದ ಚಿಕ್ಕಬಳ್ಳಾಪುರ. ಕೃಷಿ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ರೈತರ ವಿನೂತನ ಪ್ರಯೋಗ. ಹಿಪ್ಪು ನೇರಳೆ ಸೊಪ್ಪು ಒಣಗಿಸಿ ಹೊರ ರಾಜ್ಯಗಳಿಗೆ ರಫ್ತು. ರಾಜ್ಯದಲ್ಲಿ ಮೊದಲ ಬಾರಿಗೆ ಒಣಗಿಸಿದ ಹಿಪ್ಪು ನೇರಳೆ ಸೊಪ್ಪು ರಫ್ತು. ಗಣಿ ಟಿಪ್ಪರ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ. ಆಂಧ್ರಪ್ರದೇಶ ಮೂಲದ ಕುಟುಂಬ ಪ್ರಾಣಾಪಾಯದಿಂದ ಪಾರು. ಕಾರಿಗೆ ಡಿಕ್ಕಿ ಹೊಡೆದು ಸ್ಥಳದಿಂದ ಎಸ್ಕೇಪ್ ಆದ ಟಿಪ್ಪರ್. ಕಡಿವಾಣ ಇಲ್ಲದ ಗಣಿ ಟಿಪ್ಪರ್ಗಳ ಹಾವಳಿ. ನಿರಂತರ ಸುದ್ದಿ ಸ್ವಾರಸ್ಯಕ್ಕಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.